ಹಾಯ್ ನಾನು ನಿಮ್ಮ ಸಿಂಚಿನ್ ಗೌಡ. ಸೊ 4th ಇಯರ್ ಇಂಜಿನಿಯರಿಂಗ್ ಸ್ಟೂಡೆಂಟ್. ನಿಮ್ಮ ಥರನೇ ನಾನು ಕೂಡ ಲೈಫ್ ಫಿಗರ್ ಔಟ್ ಮಾಡ್ತಾ ಇದ್ದೀನಿ ಕಣ್ರೋ. ಸೊ ವೈ ನಾಟ್ ಒಟ್ಟಿಗೆ ಫಿಗರ್ ಔಟ್ ಮಾಡೋಣ ಅಲ್ವಾ? ಇಫ್ ಯು ಆಸ್ಕ್ ಮೀ ವೈ ಯೂಟ್ಯೂಬ್, ಡೋಂಟ್ ನೋ. ಐ ಸೀರಿಯಸ್ಲಿ ಡೋಂಟ್ ನೋ. ಪ್ರಾಬಬ್ಲಿ ನಾನು ಇನ್ನು ಮುಂದೆ ಎಲ್ಲ ಕೂಡ ಡಾಕ್ಯುಮೆಂಟ್ ಮಾಡ್ತಿರ್ತೀನಿ ನನ್ನ ಯೂಟ್ಯೂಬಲ್ಲಿ, ಬಿಕಾಸ್ ಐ ಜಸ್ಟ್ ವಾಂಟ್ ಟು ಆ್ಯಡ್ ವ್ಯಾಲ್ಯೂ ಅಷ್ಟೇ. ಐ ಡೋಂಟ್ ನೋ ವೇರ್ ಇಟ್ ಟೇಕ್ಸ್, ಐ ಡೋಂಟ್ ನೋ ವೇರ್ ಇಟ್ ಗೋಸ್, ಬಟ್ ಲೆಟ್ಸ್ ಡೂ ಇಟ್ ಟುಗೆದರ್ ಗಾಯ್ಸ್, ಲೆಟ್ಸ್ ಡೂ ಇಟ್. ಓಕೆ, ಆನೆಸ್ಟ್ಲಿ ಹೇಳ್ಬೇಕಂದ್ರೆ ನಾನು ಕೂಡ ಅಂದ್ಕೊಂಡಿರಲಿಲ್ಲ ಕಣ್ರೋ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀನಿ ಅಂತ. ಬಿಕಾಸ್ ಆನೆಸ್ಟ್ಲಿ ನಿಮಗೂ ಗೊತ್ತು ನಾನು ಯಾವ ಥರ ಇಂಟ್ರೋವರ್ಟ್ ಹುಡುಗಿ ಅಂತ. ಆ್ಯಂಡ್ ಇಮ್ಯಾಜಿನ್ 2 months ಬ್ಯಾಕ್ ಅಷ್ಟೇ ನಾನು ಇನ್ಸ್ಟಾಗ್ರಾಮ್ನ ಓಪನ್ ಮಾಡಿದ್ದು. ಅದು ಆ್ಯಕ್ಚುಲಿ ನನ್ನ ತಲೆಯಲ್ಲಿ ಏನೂ ಇರಲಿಲ್ಲ. ಇಟ್ಸ್ ಜಸ್ಟ್ ದಟ್ ನನ್ನ ಲೈಫ್ನ ಡಾಕ್ಯುಮೆಂಟ್ ಮಾಡ್ಕೊಬೇಕು ಅಂತ ಸ್ಟಾರ್ಟ್ ಮಾಡಿದ್ದು. ಫಸ್ಟ್ ಕಂಪ್ನಿಗೆ ಜಾಯ್ನ್ ಆಗಿದ್ದು ಎಕ್ಸ್ಪೀರಿಯನ್ಸ್ ಆಗಿರಲಿ, ಇದನ್ನೆಲ್ಲ ಶೇರ್ ಮಾಡ್ಕೊಬೇಕು ಅಂತ ಸ್ಟಾರ್ಟ್ ಮಾಡಿದ್ದು ಇನ್ಸ್ಟಾಗ್ರಾಮ್ನ. ಬಟ್ you guys showed me a lot of love. It's been 2.5 months ಇವಾಗ, ಆ್ಯಂಡ್ 25K followers, 25K family. ಬಟ್ ಯಾ, ವಿ ಡಿಡ್ ಇಟ್ ಗೈಸ್. ಆ್ಯಂಡ್ ನಂಗೆ ಗೊತ್ತು ಕಂಡ್ರೋ, ಮೋಸ್ಟ್ ಆಫ್ ದೆಮ್ ನನ್ನ ಚಾನಲ್ ನೋಡ್ತಾ ಇರೋರು ಇವಾಗ ಲೈಕ್ ಪ್ರಾಬಬ್ಲಿ Tier 2, 3 ಕಾಲೇಜಸ್ಸಿಂದನೇ ಇರ್ತೀರಾ. ಆ್ಯಂಡ್ ಡೋಂಟ್ ವರಿ ಗೈಸ್, ನಾನು ಕೂಡ Tier 3 ಕಾಲೇಜಿಂದನೇ ಬಂದಿರೋದು. ಆ್ಯಂಡ್ ಪ್ರಾಬಬ್ಲಿ ನಮ್ಮ ಮೇಲೆ ನಮಗೆ ನಂಬಿಕೆ ಇದ್ದರೆ ಕಾಲೇಜ್ ಮ್ಯಾಟರ್ ಆಗಲ್ಲ, ಇಸ್ ವಾಟ್ ಐ ಫೀಲ್. ನಿಮ್ಮ ಎಫರ್ಟ್ ನೀವು ಹಾಕ್ತೀರಾ, ನಿಮ್ಮ ಸ್ಕಿಲ್ಸ್ನ ನೀವೇ ಡೆವಲಪ್ ಮಾಡ್ಕೊತೀರಾ ಅಂದರೆ ಯಾವುದೇ ಕಂಪ್ನಿ ಕೂಡ ನೀವು ಯಾವ ಕಾಲೇಜಲ್ಲಿ ಓದ್ರಿ ಅಂತ ಕೇಳಲ್ಲ ಕಣ್ರೋ. ಸೊ ಏನಕ್ಕೆ ತಲೆ ಕೆಡ್ಸ್ಕೊತೀರಾ? ಲೆಟ್ಸ್ ಸ್ಟಾರ್ಟ್ ಟುಗೆದರ್ ಅಲ್ವಾ? ಸೊ ನಾನು ಆ್ಯಕ್ಚುಲಿ 12th ಹಾಸ್ಟೆಲಲ್ಲೇ ಇದ್ದಿದ್ದು ಕಣ್ರೋ. ಸೊ ಲೈಕ್ ಲೈಫಲ್ಲಿ ಏನೇ ಡಿಸಿಷನ್ ಆಗಿದ್ರು ನಮಗೆ ನಾವೇ ತೊಗೊಬೇಕಾಗಿತ್ತು, ವೆದರ್ ಇಟ್ ಈಸ್ ಲೈಫ್, ಸ್ಟಡೀಸ್, ಏನೇ ಡಿಸಿಷನ್ಸ್ ಆಗಿದ್ರು. ಆ್ಯಂಡ್ ಅದಾದಮೇಲೆ ವರ್ಸ್ಟ್ ನೈಟ್ ಮೇರ್ ಅಂತ ಬಂದಿದ್ದು, ದಟ್ ಈಸ್ ಟು ಶಿಫ್ಟ್ ಫ್ರಮ್ PCMB ಬ್ಯಾಕ್ಗ್ರೌಂಡಿಂದ ಇಂಜಿನಿಯರಿಂಗ್ ಬರೋದು, ಬಯೋಲಜಿ ಬ್ಯಾಕ್ಗ್ರೌಂಡಿಂದ ಬಂದು ಕೋಡಿಂಗ್ ಕಲಿಯೋದು. ಗೊತ್ತು ಕಣ್ರು ಅದೆಷ್ಟು ಕಷ್ಟ ಆಯಿತು ಅಂತ. ನಾನು ಕೂಡ ಫೇಸಲ್ಲಿ ಇದ್ದೀನಿ, ತಲೆ ಕೆಡ್ಸ್ಕೊಬೇಡಿ. ಎಕ್ಸಾಕ್ಟ್ಲಿ ನನಗೂ ಕೂಡ ನಿಮ್ಮ ಥರನೇ ಅನಿಸ್ತಿತ್ತು ಕಣ್ರು. ಫಸ್ಟ್ ಟೈಮ್ ಈ ಕೋಡಿಂಗ್ ಎಲ್ಲ ನೋಡಿದ್ಮೇಲೆ ಏನು ನಡೀತಿದೆ ಇಲ್ಲಿ ಅಂತಲೇ ಅರ್ಥ ಆಗ್ತಿರ್ಲಿಲ್ಲ. ಆ್ಯಂಡ್ ದೆನ್ ಕೇಮ್ ಫಸ್ಟ್ 2 years ಆಫ್ ಮೈ ಇಂಜಿನಿಯರಿಂಗ್ ಲೈಫ್. ನಾನು ಆ ಫಸ್ಟ್ 2 yearsನ ಫಿಗರ್ ಔಟ್ ಮಾಡೋಕ್ಕೆ ಅಂತಲೇ ಕಳೆದ್ಬಿಟ್ಟಿದ್ದೀನಿ. ಎಕ್ಸಾಕ್ಟ್ಲಿ ನನಗೆ ಪ್ರಾಬಬ್ಲಿ ಯಾರೂ ಆ ಥರ ಗೈಡ್ ಮಾಡೋಕ್ಕಿರಲಿಲ್ಲ. ಸೊ ಅದಕ್ಕೆ ಫಸ್ಟ್ 2 years ಏನಾಯಿತು, ಕಂಪ್ಲೀಟ್ಲಿ ವೇಸ್ಟ್ ಮಾಡಿದೆ ನಾನು. ಸೊ ಲೈಕ್ ಟಿಪಿಕಲ್ ಟ್ರೆಡಿಷ್ನಲ್ ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ಸ್ ಥರನೇ ನಾನು ಅಸೈನ್ಮೆಂಟ್ಸ್ ಆಗಿರಲಿ, ಅಸೆಸ್ಮೆಂಟ್ಸ್ ಆಗಿರಲಿ, ಅಥವಾ ಲಾಸ್ಟ್ ಮಿನಿಟ್ ಸ್ಟಡಿ ಮಾಡಿಕೊಂಡು ಬರೀ CGPA ಕಾನ್ಸಂಟ್ರೇಟ್ ಮಾಡಿಕೊಂಡೇ ಇದ್ದೆ. ಅದಾದಮೇಲೆ ಅನಿಸುತ್ತೆ ನನಗೆ ರಿಯಾಲಿಟಿ ಅರ್ಥ ಆಗಿದ್ದು. ಆ 2 years ವೇಸ್ಟ್ ಮಾಡಿದ್ಮೇಲೆ ನನಗೆ ಅರ್ಥ ಆಯಿತು, ವಾಟ್ ಆಮ್ ಐ ಡೂಯಿಂಗ್ ಇನ್ ಮೈ ಲೈಫ್. ಆ್ಯಂಡ್ ನಾನು ಬೇರೆ ಕಾಲೇಜ್ ಇಂಜಿನಿಯರಿಂಗ್ ಫ್ರೆಂಡ್ಸ್ನ ನೋಡಿದಾಗ ಲಿಟ್ರಲಿ ಬ್ಲ್ಯಾಂಕ್ ಆಗೋಗಿದ್ದೆ ಕಣ್ರೋ. ಬಿಕಾಸ್ ಫಸ್ಟ್ ಇಯರ್, ಸೆಕೆಂಡ್ ಇಯರ್ಗೆ ದೇ ವರ್ ಬಿಲ್ಡಿಂಗ್ ಪ್ರಾಜೆಕ್ಟ್ಸ್, ಇಂಟರ್ನ್ಶಿಪ್ಸ್ನ ಹುಡುಕ್ತಿದ್ರು. ಬಟ್ ಐ ವಾಸ್ ಸಿಟ್ಟಿಂಗ್ ದೇರ್, ನನಗೆ ಲಿಟ್ರಲಿ ಸಿಂಟ್ಯಾಕ್ಸ್ನ ಬರೆಯೋಕೆ ಗೊತ್ತಿರಲಿಲ್ಲ. ಪ್ರಾಬಬ್ಲಿ ಆವಾಗ ಅನಿಸುತ್ತೆ ನನಗೆ ರಿಯಲೈಸ್ ಆಗಿದ್ದು, ನಾನು ಏನೂ ಮಾಡ್ತಾ ಇಲ್ಲ ಲೈಫಲ್ಲಿ. ವಾಟ್ ಆಮ್ ಐ ಡೂಯಿಂಗ್ ಸಿಂಚಿನ್ ಅಂತ. ಆ್ಯಂಡ್ 3rd ಇಯರಿಗೆ ಬಂದಾಗ ರಿಯಲೈಸ್ ಆಯಿತು ಕಣ್ರೋ, ಲೈಕ್ ಎಲ್ಲ ಕಾಲೇಜಸ್ಸು ಕೂಡ ಸೇಮೇ ಇದೆ, ಎಲ್ಲ ಕಾಲೇಜಸ್ಸಲ್ಲೂ ಡಿಗ್ರಿ ಕೊಡ್ತಾರೆ ಅಷ್ಟೇ. ಬಟ್ ಅದು ನಿಮ್ಮ ಕೇಪಬಿಲಿಟಿ, ನಿಮ್ಮ ಪೊಟೆನ್ಷಿಯಲ್ ಎಷ್ಟು ಯೂಸ್ ಮಾಡ್ಕೊತೀರಾ, ಯಾವ ಥರ ಸ್ಕಿಲ್ಸ್ ಕಲಿತೀರಾ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಕಣ್ರೋ. ನಾನು ಇವತ್ತು ಕೂಡ ಹೇಳ್ತಾ ಇದ್ದೀನಿ ಕಣ್ರೋ, ನಾನು ಇವತ್ತಿಗೂ ಕೂಡ ಪರ್ಫೆಕ್ಟ್ ಇಲ್ಲ. ಆ್ಯಂಡ್ ಐ ಆಮ್ ಸೋ ಡ್ಯಾಮ್ ಶ್ಯೂರ್ ಅಬೌಟ್ ಇಟ್. ಬಟ್ ನನಗೆ ನಾನು ಚಾಲೆಂಜ್ ತೊಗೊಂಡಿದ್ದೀನಿ. ನೆಕ್ಸ್ಟ್ 3 months ಐ ಆಮ್ ಸ್ಟಾರ್ಟಿಂಗ್ ಎವ್ರಿಥಿಂಗ್ ಫ್ರಮ್ ದ ಸ್ಕ್ರ್ಯಾಚ್. ಆ್ಯಂಡ್ ನನ್ನ ಜೊತೆ ನೀವು ಕೂಡ ಸ್ಕ್ರ್ಯಾಚಿಂದನೇ ಕಲಿತಿರ್ತೀರಾ. ಆ್ಯಂಡ್ ವಿ ವಿಲ್ ಬಿ ಡೂಯಿಂಗ್ ಇಟ್ ಟುಗೆದರ್. ಸೊ ಏನೇ ಕಲಿತ್ರೂ ಕೂಡ ಐ ವಿಲ್ ಬಿ ಶೇರಿಂಗ್ ಎವ್ರಿಥಿಂಗ್. ನನ್ನ ಲೈಫ್ನ ಡಾಕ್ಯುಮೆಂಟ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಟ್ರೀಟ್ ಮಿ ಲೈಕ್ ಯುವರ್ ಓನ್ ಸಿಸ್ಟರ್. ನಿಮ್ಗೆ ಏನೇ ಡೌಟ್ಸ್ ಬಂದರೂ ಕೂಡ ಯು ಕ್ಯಾನ್ ರೀಚ್ ಮಿ ಔಟ್ ಇನ್ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಕಮೆಂಟ್ಸ್ ಆಗಿರಲಿ, ಎಲ್ಲಾದರೂ ಪರವಾಗಿಲ್ಲ. ನಾವೆಲ್ಲರೂ ಸೇರಿ ಈ 3 months ಚಾಲೆಂಜ್ ತೊಗೊತಿದ್ದೀವಿ. ಆ್ಯಂಡ್ ಇಫ್ ನಾವು ಇವತ್ತು ಮಾಡೋಕ್ಕಾಗಲಿಲ್ಲ ಅಂದರೆ ಇನ್ಯಾವತ್ತೂ ಮಾಡೋಕ್ಕಾಗಲ್ಲ ಕಣ್ರೋ. ಸೊ ನಮಗೆ ನಾವೇ ಪ್ರೂವ್ ಮಾಡ್ಕೊಬೇಕು ಅಂದರೆ ವಿ ಶುಡ್ ಸ್ಟಾರ್ಟ್ ಫ್ರಮ್ ಟುಡೇ ಇಟ್ ಸೆಲ್ಫ್. ಐ ಸೀರಿಯಸ್ಲಿ ಡೋಂಟ್ ನೋ ಇದ್ರ ಔಟ್ಪುಟ್ ಏನಾಗುತ್ತೆ ಅಂತ. ಬಟ್ ನಮ್ಮ ಎಫರ್ಟ್ಸ್ ಇಲ್ಲದೆ ನಾವು ಯಾವುದೇ ಔಟ್ಪುಟ್ನ ಕೂಡ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅಲ್ವಾ? ಸೊ ನಮ್ಮ 100%ನ ಈ 3 monthಲ್ಲಿ ಹಾಕೋಣ. ಆ್ಯಂಡ್ ಲೆಟ್ಸ್ ಸಿ ವೇರ್ ಲೈಫ್ ಟೇಕ್ಸ್ ಅಸ್. ಚಾನಲ್ ಸ್ಟಾರ್ಟ್ ಮಾಡ್ತಿರೋದೇ ಅದಕ್ಕೆ ಕಣ್ರೋ, ಬಿಕಾಸ್ ನನಗೆ ಫಸ್ಟಿಂದನೂ ಇತ್ತು. ಸೊ ವಾಟ್ ಎವರ್ ಐ ವಿಲ್ ಬಿ ಡೂಯಿಂಗ್, ನಾನು ಒಂದು ವ್ಯಾಲ್ಯೂ ಆ್ಯಡ್ ಮಾಡಬೇಕು ಅಂತ. ಸೊ ನಾನು ಪ್ರಾಬಬ್ಲಿ ಇವಾಗ ಒಟ್ಟಿಗೆ ಸ್ಕಿಲ್ಸ್ನ ಡೆವಲಪ್ ಮಾಡ್ತಿರೋಣ, ಪ್ರಾಜೆಕ್ಟ್ಸ್ ಬಿಲ್ಡ್ ಮಾಡೋಣ. ಆ್ಯಂಡ್ ಆಲ್ಸೋ ಇದಕ್ಕೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ಲಿ ಕನ್ಸಿಸ್ಟೆನ್ಸಿ ಅನ್ನೋದಿರಬೇಕು. ಸೊ ಮಧ್ಯ ಗಿವ್ ಅಪ್ ಮಾಡಬಾರ್ದು ಅಷ್ಟೇ. ಸೊ ಡಿಸಿಪ್ಲಿನಾಗಿ ಕಲಿತಿರೋಣ. ಆ್ಯಂಡ್ ಎಲ್ಲ ರಿಸೋರ್ಸು ಕೂಡ ನಾನು ಏನೇನು ಕಲಿತಿರ್ತೀನಿ ಅದನ್ನು ಪ್ರತಿಯೊಂದನ್ನು ಕೂಡ ಐ ವಿಲ್ ಬಿ ಶೇರಿಂಗ್ ವಿತ್ ಯು ಗೈಸ್. ಇವಾಗ ಪ್ರಾಬಬ್ಲಿ ನಾವು ಕನ್ಫ್ಯೂಸ್ ಸ್ಟೇಟಲ್ಲಿ ಇರ್ಬೋದು. ಆ್ಯಂಡ್ ಐ ಆಮ್ ಸೋ ಡ್ಯಾಮ್ ಶ್ಯೂರ್ ದಟ್ ಈ 3 monthಲ್ಲಿ ಏನೋ ಒಂದು ಮಾಡ್ತೀವಿ. ಆಬ್ವಿಯಸ್ಲಿ ಇನ್ಸ್ಟಾಗ್ರಾಮಲ್ಲಿ ತುಂಬ ಲವ್ ಕೊಟ್ಬಿಟ್ರಿ. ಲೈಕ್ 2.5 monthsಲ್ಲಿ 25K ಫ್ಯಾಮಿಲಿ. ಆ್ಯಂಡ್
ತುಂಬ ಜನ ಮೆಸೇಜ್ ಹಾಕ್ತೀರಾ ಅಕ್ಕ, ತುಂಬ ಮೋಟಿವೇಟ್ ಆಗುತ್ತೆ ನಿಮ್ಮದು ವೀಡಿಯೋಸ್ ನೋಡಿದ್ರೆ, ತುಂಬ ಇನ್ಸ್ಪೈರ್ ಆಗುತ್ತೆ. ಐ ಮೀನ್ ಐ ಡೋಂಟ್ ನೋ ಹೌ ಟು ಎಕ್ಸ್ಪ್ರೆಸ್ ಅಂತ, ಬಟ್ ಐ ಆಮ್ ಸೋ ಗ್ರೇಟ್ಫುಲ್ ಕಣ್ರೋ. ಇದೇ ಥರ ಯೂಟ್ಯೂಬಲ್ಲೂ ಸಪೋರ್ಟ್ ಮಾಡಿ. ಸೊ ಏನೇ ಮಾಡಿದ್ರು ಒಟ್ಟಿಗೆ ಮಾಡೋಣ ಆ್ಯಂಡ್ ಈ 3 ಮಂತಲ್ಲಿ ಲೈಫ್ ಚೇಂಜ್ ಮಾಡ್ಕೊಳ್ಳೋಣ. ಏನಂತೀರಾ? ಸಿನ್ಸ್ ಇದು ನನ್ನ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಐ ಜಸ್ಟ್ ವಾಂಟ್ ಟು ಸಿ ನೀವೆಲ್ಲ ಎಷ್ಟು ಎಕ್ಸೈಟ್ ಆಗಿದ್ದೀರಾ ಅಂತ. ಸೊ ಫಸ್ಟ್ ಹೋಗಿ ಲೆಟ್ಸ್ ಸ್ಟಾರ್ಟ್ ಅಕ್ಕ, ಲೆಟ್ಸ್ ಡೂ ಇಟ್ ಅಂತ ಕಮೆಂಟ್ ಮಾಡಿ. ಸೊ ದಟ್ ನನಗೂ ಕೂಡ ಒಂದು ಮೋಟಿವೇಶನ್ ಸಿಗುತ್ತೆ ದಟ್ ಟು ಸ್ಟಾರ್ಟ್ ಸಮಥಿಂಗ್. ಈ 2.5 ಮಂತ್ಸಲ್ಲಿ ಎಷ್ಟು ಪ್ರೀತಿ ಕೊಟ್ಟಿದ್ದೀರಾ ಅಂದರೆ, ಐ ವಾಸ್ ಆಲ್ಸೋ ಇನ್ವೈಟೆಡ್ ಆ್ಯಸ್ ಅ ಗೆಸ್ಟ್ ಸ್ಪೀಕರ್ ಫಾರ್ ಒಂದು ಕಾಲೇಜ್ಗೆ. ನಾನು ಅದನ್ನು ಡೀಟೇಲಾಗಿ ಎಲ್ಲ ಶೇರ್ ಮಾಡ್ತೀನಿ ಅಪ್ಕಮಿಂಗ್ ವೀಡಿಯೋಸಲ್ಲಿ. ಬಟ್ ಯು ನೋ ವಾಟ್, ಆ ಒಂದು ಮೆಸೇಜ್ ನೋಡಿದ ತಕ್ಷಣ ಐ ವಾಸ್ ಸೋ ಡ್ಯಾಮ್ ಹ್ಯಾಪಿ. ಮೈ ಪೇರೆಂಟ್ಸ್ ಆರ್ ಸೋ ಪ್ರೌಡ್. ಇದನ್ನೆಲ್ಲ ಹೇಗೆ ನಿಮ್ಗೇನು ರಿಟರ್ನ್ ಕೊಡಬೇಕು ಅಂತ. ಬಿಕಾಸ್ ಇಮ್ಯಾಜಿನ್ ಒಂದು ಕಾಲೇಜ್ ನನ್ನ ಗೆಸ್ಟ್ ಸ್ಪೀಕರಾಗಿ ಕರೆಯುತ್ತೆ ಅಂದರೆ, ಐ ನೋ ಅದೆಲ್ಲ ಏನು ತುಂಬ ದೊಡ್ಡ ವಿಷಯ ಅಲ್ಲ. ಬಟ್ ಫಾರ್ ಮೀ ನನ್ನ ತಲೆಯಲ್ಲಿ ತುಂಬ ಓಡ್ತಿದೆ ಕಣ್ರೋ. ಬಿಕಾಸ್ ನನಗೆ ತುಂಬ ಹತ್ರ ಆಗಿರೋರಿಗೆ ಗೊತ್ತು ನಾನು ಯಾವ ಥರ ಅಂತ. ಬಿಕಾಸ್ ನಾನು ಯಾವುದಕ್ಕೂ ಸೆಟಲ್ ಆಗಲ್ಲ. ಐ ಜಸ್ಟ್ ವಾಂಟ್ ಟು ಗ್ರೈಂಡ್ ಮಾಡ್ತಾ ಇರಬೇಕು, ವರ್ಕ್ ಮಾಡ್ತಾ ಇರಬೇಕು, ಏನಾದರೂ ಕಲಿತಿರಬೇಕು, ಏನಾದರೂ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರಬೇಕು. ಆ್ಯಂಡ್ ನನ್ನ ತಲೆಯಲ್ಲಿ ರೈಟ್ ನೌ ತುಂಬಾ ಥಾಟ್ಸ್ ಇದೆ. ಅದೆಲ್ಲ ಅಪ್ಕಮಿಂಗ್ ವೀಡಿಯೋಸಲ್ಲಿ ಹಾಕ್ತೀನಿ. ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನೆಲ್ಲ ಶೇರ್ ಮಾಡ್ತೀನಿ. ನಾನು ಏನೇ ಒಂದು ಮಾಡಿದ್ರು ಕೂಡ ಪ್ರತಿಯೊಂದನ್ನು ಕೂಡ ನಿಮಗೆ ಹೇಳ್ಕೊತೀನಿ. ಆ್ಯಂಡ್ ದಟ್ಸ್ ಮೈ ಪ್ರಾಮಿಸ್. ಲೆಟ್ಸ್ ಡೂ ಇಟ್ ಟುಗೆದರ್ ಗೈಸ್. ಐ ಆಮ್ so damn excited. But let's see where it goes. Let's see where life takes us.